बीदर जिला के औरंगाबाद तालुके के कंदगुल गांव में सरकारी उच्च प्राथमिक विद्यालय में मरम्मत का कार्य के नाम पर लाखों रुपए लूटे हुए हैं। इस संबंध में कंदगुल सरकारी उच्च प्राथमिक विद्यालय एसडीएमसी के अध्यक्ष संतोष माली पाटिल और गोकुल पाटिल ने कर्नाटक ग्रामीण अवसंरचना विकास निगम लैंड आर्मी के खिलाफ बीदर जिला कलेक्टर को ज्ञापन सौंपा। इस अवसर पर संतोष माली पाटिल और गोकुल पाटिल ने मीडिया से बात कर विस्तार से जानकारी दी। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। औराद तालूकिನ ಕಂದಗೂಳ ಗ್ರಾಮದಿಂದ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಸಂತೋಷ್ ಪಾಟೀಲ್ ಅಂತ ಮಾತನಾಡುತ್ತಿದ್ದೇನೆ. ನಮ್ಮೂರಲ್ಲಿ ಅನುದಾನ ಅಂತೂ ಸುಮಾರು 21 ಲಕ್ಷ ಇಟ್ಟಿರ್ತಾರೆ. ಅದರಲ್ಲಿ ನಾವು ಕೇಳಿದರೆ ಅವರು 14 ಲಕ್ಷ ಬಜೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 6 ರೂಮು ಮಾಡೋದಿತ್ತು. ಅದು ಅದರಾಗ 5 ರೂಮ್ ಎದುರುಗಡೆನೇ ಮಾಡಿದ್ದಾರೆ. ಹಿಂದುಗಡೆ ಪೂರಾ ಬಿದ್ದಿದ್ದದ. ಮತ್ತೇನದ ಸೋರ್ಲತ್ತು ಅದು ರೂಮ್ಗಳು ಕೊನೆಗಳು ಎಲ್ಲ ಸೋರ್ತಾ ಇದ್ದಾರೆ. ಹುಡುಗರು ಹೊರಗೆ ಕೊಡ್ತಾ ಇದ್ದಾರೆ. ಕೇಳಕ್ಕೆ ಹೋದ್ರೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರ್ತಿ ಫೋನ್ ಹಿಡಿದು ಒಬ್ಬರ ಮ್ಯಾಗ ಜೈಗೆ ಮಾಡಿದ್ರು ಗೊತ್ತಿದ್ದಾರೆ ಮಾಡಿದ್ರು ಅವ್ರಿಗೆ ಖುನ ಇವ್ರಿಗೆ ಖುನ ಹಿಂಗೆ ಅಂತ ಇದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ಲತ್ತಾರ? ಲ್ಯಾಂಡ್ ಆರ್ಮಿಯಿಂದ ಮಾಡ್ಲತ್ತಾರ. ಇದು ಅದ್ರ ಸಲುವಾಗಿ ನಾವು ಇಲ್ಲಿ DC ಸಾಹೇಬರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದೆ. AW ಅಭಿಷೇಕ್ ಪೋಲಾ ಅವರು ಇದ್ದಾರೆ. ಜೈ ನಿತಿನ್ ಪಾಟೀಲ್ ಅವರು ಇದ್ದಾರೆ. ಅವ್ರಿಗೆ ನಾವು ಫೋನ್ ಮಾಡಿದ್ರೆ ಯಾರನ್ನೂ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದರ ಕಾರಣ ನಾವು ಇಲ್ಲಿ DC ಆಫೀಸ್ನಲ್ಲಿ ಬಂದು DC ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಅವರು ಬಂದು ತನಿಖೆ ಮಾಡಿ ನಮ್ಮ ಊರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ನಾವು ಕಳಕಳಿನ ವಿನಂತಿ ಮಾಡುತ್ತಿದ್ದೇವೆ. ಔರಾದ್ ತಾಲೂಕಿನ ಕಂದಗೂಳ ಗ್ರಾಮದಿಂದ ಗೋಕುಲ್ ಪಾಟೀಲ್ ಅಂತ ಗ್ರಾಮಸ್ಥನು ಮಾತಾಡ್ತಾ ಇದ್ದೀನಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅನುದಾನ ಅಂತಿ 21,18,700 ರೂಪಾಯಿಯನ್ನು ಬಜೆಟಿಗೆ ಇಡಲಾಗಿದೆ. ಅದಕ್ಕೆ AW ಜೈ ಅವರಿಗೆ ಫೋನ್ ಮಾಡಿದರೆ ಕೆಲಸ ಏನೋ ಕಳಪೆ ಮಾಡಿದ್ದಾರೆ, ರೆಸ್ಪಾನ್ಸು ಕೊಡ್ತಾ ಇಲ್ಲ. ಮತ್ತು ಅವರು ಏನು ಅಂದರೆ ಮಳೆ ಬಂದರೆ ಹೊರಗೆ ಕೂತು ಪಾಠ ಮಾಡ್ತಾಯಿದ್ದಾರೆ ಮಕ್ಕಳು. ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಗುತ್ತೇದಾರಿಗೆ ಕೇಳಿ ಅಂತ ಹೇಳ್ತಾರೆ. ಗುತ್ತೇದಾರ ಅಂತಾರೆ ಜೈ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅವರು ಇವರು ಅಂತ 20 ದಿವಸ ಆಯಿತು ಸುಮಾರು ಹೇಳ್ತಾ ಇದ್ದೀವಿ. ಅವರು ಕೇಳ್ತಾ ಇಲ್ಲ. ಮತ್ತು ಅದಕ್ಕೆ ಏನು ನಮಗೂ ಅದಕ್ಕೆ ಅನುದಾನ ಕೊಟ್ಟಿಂದ ಉಪಯೋಗ ಆಗ್ತಾಯಿಲ್ಲ. ದುಡ್ಡನ್ನು 21,00,000 ರೂಪಾಯಿ 21 ಲಕ್ಷವನ್ನು ಮಂಜೂರಾಗಿದೆ. ಫಿರ್ನು ನಮ್ಮ ಹುಡುಗರು ಪಾಠ ಅಂಗನದಲ್ಲಿ ಕುಂತು ಮಾಡ್ತಾಯಿದ್ದಾರೆ. ಅವರಿಗೂ AW ಜೈ ಇವರಿಗೆ ಆಫೀಸರು DC ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. ಆ DC ಅವರು ಅವರಿಗೆ ತನಿಖೆ ಮಾಡಿ ಗುತ್ತೇದಾರ ಯಾರು ಅವರಿಗೆ ಕಪ್ಪು ಪಟ್ಟಿಯಲ್ಲಿ ಸೇರಿಕೊಂಡು ಇದು ಮಾಡಬೇಕಂತೂ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾಯಿದ್ದೇವೆ. ಮತ್ತು ಅದು ತನಿಖೆಯನ್ನು DC ಅವರು ಬಂದು ಊರಿನಲ್ಲಿ ಸ್ವಂತ ಅವರು ಕಣ್ಣಿನಿಂದ ನೋಡಬೇಕು ಏನು ಆದ ಪರಿಸ್ಥಿತಿ ಎಂಬುದು DC ಅವರು ನೋಡಬೇಕಂತ ನಮ್ಮಲ್ಲಿ ಕಳಕಳಿನ ವಿನಂತಿ ಇದೆ. ಅವರು 14 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಎಸ್ಟಿಮೇಟ್ನಲ್ಲಿ 21 ಲಕ್ಷ ಇದೆ. 21,15,700 ಇದೆ. ಅವರು 14 ಲಕ್ಷನೇ ಅದಂತ ಹೇಳ್ತಾ ಇದ್ದಾರೆ. 6 ಕೋಣೆಯನ್ನು ರಿಪೇರ್ ಮಾಡಬೇಕಾಗಿತ್ತು. 5 ಕೋಣೆ ರಿಪೇರ್ ಆಗಿದೆ. ಅದು ಭೀ 5 ಕೋಣೆ ಅಂದು ಎದುರುಗಡೆನೇ ಮಾಡಿದ್ದಾರೆ. ಹಿಂದುಗಡೆ ಏನೂ ಮಾಡಿಲ್ಲ. ಒಂದು ಕೋಣೆಗೆ ಕೈನೇ ಮುಟ್ಟಿಲ್ಲ ಅವರು. ಮತ್ತು ಮಳೆ ಬಂದರೆ ಮ್ಯಾಗಿಂದ ಸೊರ್ತಾ ಇದೆ. ಮಕ್ಕಳೇನೋ ಅಂಗಳದಾಗ ಕುಂತು ಅಭ್ಯಾಸ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ವಿಡಿಯೋ ಇದೆ. HM ಸರ್ಗೂ ನಾವು ನಿಲ್ಲಿಸಿ ಎಲ್ಲ ಶಿಕ್ಷಕರಿಗೂ ನೋಡಿ ಅಂಗಳದಾಗ ನಿಂತು ವಿಡಿಯೋನು ಮಾಡಿಸ್ತಿದ್ದೇವೆ. ಖರೆ ಯಾರೂ ಜೈನೂ ಕೇಳ್ತಾ ಇಲ್ಲ, ಯಾರನ್ನೂ ಕೇಳ್ತಾ ಇಲ್ಲ, ರೆಸ್ಪಾನ್ಸು ಕೊಡ್ತಾಯಿಲ್ಲ, ಫೋನೂ ಎತ್ತಾ ಇಲ್ಲ. ಅವರಿಗೂ ಏನಾರ ಮಾಡಿ ನಮ್ಮ DC ಸಾಹೇಬರು ಬಂದು ಅವರಿಗೂ ತನಿಖೆ ಮಾಡಿ ಅವರಿಗೂ ಸಸ್ಪೆಂಡ್ ಮಾಡಬೇಕಂತೂ ಕಳಕಳಿ ವಿನಂತಿ ಮಾಡ್ತಾಯಿದ್ದೇನೆ.